ಸಾವು ಪ್ರಪಂಚದಲ್ಲಿ ಅತ್ಯಂತ ಭಯಭೀತವಾಗುವ ವಿಚಾರಗಳಲ್ಲಿ ಸಾವು ಕೂಡ. ವ್ಯಕ್ತಿ ಅಲ್ಲಮನ ಬಯಲಾದರೆ, ಬುದ್ಧನ ನಿರ್ವಾಣ ಸ್ಥಿತಿಗೆ ಬಂದ್ರೆ, ಅರಿವಿನ ಅರಮನೆಯಲ್ಲಿ ತನ್ನ ಅಸ್ತಿತ್ವವನ್ನು ಕಂಡುಕೊಂಡ್ರೆ, ಸಾವು ಅನ್ನೋದು ಒಂದು ಸಹಜ ಪ್ರಕ್ರಿಯೆ. ಮರ ತನ್ನ ಹೆತ್ತ ಬೀಜವನ್ನೇ ಇಲ್ಲವೆನಿಸುವಂತೆ ಸೃಷ್ಟಿ ತನ್ನ ಮೂಲವನ್ನ ಕಂಡುಕೊಳ್ಳುತ್ತೆ. ಮರ ಮೊದಲು, ಬೀಜ ಮೊದಲು. ಆದ್ರೆ ಒಂದು ಸೃಷ್ಟಿಯ ಮಾರ್ಗದಲ್ಲಿ ಅದಿದೆ. ಅದಕ್ಕೆ ಡಿ.ವಿ.ಜಿ ತುಂಬಾ ಚಂದ ಹೇಳ್ತಾರೆ, ಸೃಷ್ಟಿ ಕಥೆ ಕಟ್ಟು ಕಥೆ, ವಿಲಯ ಕಥೆ ಬರಿಯ ಕಥೆ, ಹುಟ್ಟು ಸಾವುಗಳೊಂದೇ ಉರುಳಿನೆರಡು ದಶೆ, ನಿತ್ಯ ಪರಿವರ್ತನೆಯೇ ಚೈತನ್ಯ ನರ್ತನೆಯೇ ಸತ್ಯ ಜಗದಲ್ಲಿ ಕಾಣುವ. ಸೃಷ್ಟಿಕಥೆ ಅನ್ನೋದೇ ಒಂದು ಕಟ್ಕಥೆ, ಅದೊಂದು ಬರೀ ಕಥೆ. ಯಾವುದು ಮೊದಲು, ಯಾವುದು ಹಳೆಯದು, ಯಾವುದು ಹೊಸದು, ಎಲ್ಲವೂ ನಮ್ಮ ಜ್ಞಾನದ ಮಿತಿಗೆ ನಿತ್ಯ ಪರಿವರ್ತನೆ ಜಗದಲ್ಲಿ ಒಪ್ಪಿಕೊಳ್ಳುವ ಭಾವ ನಮ್ಮದಾಗಬೇಕು ಅಷ್ಟೇ. ಋತುಚಕ್ರ ತಿರುಗುವುದು ಕಾಲನೆದೆ ಮರುಗುವುದು, ಋತುಚಕ್ರ ತಿರುಗುವುದು ಕಾಲನೆದೆ ಮರುಗುವುದು, ಮೃತನ ಮಣ್ಣಿಂದ ಹೊಸ ಹುಲ್ಲು ಮೊಳೆಯುವುದು. ಕ್ಷಿತಿ ಗರ್ಭ ಧರಿಸುವಳು ಮತ್ತುದಿಸುವುದು ಜೀವ, ಸತತ ಕೃಷಿಯೋ ಪ್ರಕೃತಿ ಮಂಕುತಿಮ್ಮ. ಮನುಷ್ಯ ಯಾವಾಗ ಪ್ರಕೃತಿಯಿಂದ ತನ್ನನ್ನ ಬೇರ್ಪಡಿಸ್ಕೊಳಕ್ ಸ್ಟಾರ್ಟ್ ಮಾಡ್ಕೊಂಡೋ ಆವಾಗ ಹೆಚ್ಚು ನೋವುಗಳಿಗೆ, ನಿಂದನೆಗಳಿಗೆ ತನ್ನನ್ನ ಒಳಪಡಿಸ್ಕೊಂಡ, ನಿರಾಶೆಗಳಿಗೆ ತನ್ನನ್ನ ತಾನನ್ನು ಒಪ್ಪಿಸ್ಕೊಂಡ. ಪ್ರಕೃತಿಯ ಒಂದು ಭಾಗ ಮನುಷ್ಯ ಅಂತ ಭಾವಿಸಿದ್ರೆ, ಪ್ರಕೃತಿಯಲ್ಲಿ ಏನಿದೆ ಅದನ್ನ ಮೀರಿ ನಡಿಬೇಕು ಅನ್ನೋ ಭಾವಕ್ಕೆ ನಿಲ್ದೆ ಹೋದ್ರೆ ಮನುಷ್ಯ ಎಲ್ಲರಂತೆ ಸಹಜ ಪ್ರಾಣಿ ಮತ್ತು ಹೆಚ್ಚು ಖುಷಿಯಾಗಿರಲಿಲ್ಲ. ಋತುಚಕ್ರ ತಿರುಗುವುದು ಕಾಲನೆದೆ ಮರುಗುವುದು, ಮೃತನ ಮಣ್ಣಿಂದ ಹೊಸ ಹುಲ್ಲು ಮೊಳೆಯುವುದು. ಕ್ಷಿತಿಜ ಗರ್ಭ ಧರಿಸುವಳು ನಿತ್ಯ ಗರ್ಭಧಾರಿಣಿಯಾಗಿ ಮತ್ತೆ ಉದಿಸುವುದು ದೀಪ. ಇದು ಸತತ ಕೃಷಿ. ಹಳೆ ಸೂರ್ಯ, ಹಳೆ ಚಂದ್ರ, ಹಳೆ ಭೂಮಿ, ಹಳೆ ನೀರು, ಹಳೆ ಹಿಮಾಚಲ, ಹಳೆ ಗಂಗೆ, ಹಳೆ ವಂಶ ಚರಿತೆ. ಹಳೆಯವಿವು ನೀನಿದರಳು ಆವುದನ್ನು ಕಳೆದೀಯೋ, ಹಳದು ಹೊಸ ತೊರಳು ಇರದೆ ಮಂಕುತಿಮ್ಮ. ನೀನೇನು ಬದಲಾಗಿದ್ದೀನಿ, ಹೊಸದಾಗಿ ಅನ್ಕೊಂತಿದ್ಯಲ್ಲ, ನೀನ್ ಯಾವುದು ಹೊಸದಲ್ಲ, ನೀನೊಂದು ಹಳೆಯ. ನಿನ್ನ ದೇಹವನ್ನ ನೀನು ತ್ಯಜಿಸದೆ ಹೋದ್ರೆ ಮಸಣಗಳನ್ನ ಎಷ್ಟು ಸೃಷ್ಟಿ ಮಾಡ್ತೀವಿ. ನೆನಪಿಡ್ಕೋ, ತೊಟ್ಟಿಲುಗಳೆಷ್ಟೋ ಮಸಣಗಳು ಅಷ್ಟೇ. ತೊಟ್ಟಿಲಗಳೆಷ್ಟೋ ಮಸಣಗಳಷ್ಟು ದರೆಯೊಳಗೆ, ತೊಟ್ಟಿಲಿಗೆ ಹಬ್ಬ ಮಸಣವು ತೇಗುತ್ತಿರಲು, ಹುಟ್ಟಿದವರೆಲ್ಲ ಸಾಯದೆ ನಿಲ್ಲೆ ಹೊಸತಾಗಿ ಹುಟ್ಟುವರ ಗೆಡೆಯಲ್ಲಿ ಮಂಕುತಿಮ್ಮ. ನಾನು ಈ ದೇಹ ಬಿಟ್ಟು ಹೋಗ್ಬಾರ್ದು ಅಂತ ಅನ್ಕೊಂಡ್ರೆ ಹೊಸಕ್ಕೆ ಎಲ್ಲಿ ಮಸಣಗಳನ್ನು ಸೃಷ್ಟಿ ಮಾಡ್ತಾ ಹೋದ್ವಿ ಅಂತ ಹೇಳಿದ್ರೆ ತೊಟ್ಟಿಲುಗಳು ಇರ್ಲಿಕ್ಕೆ ಜಾಗ ಇಲ್ಲಿ ಹಾಕಿ. ಹಾಗಾಗಿ ಇದು ಒಂದು ನಿರಂತರ ಪ್ರಕ್ರಿಯೆ. ಈ ಭಾವಕ್ಕೆ ಬಂದು ನಾವು ಡಿ.ವಿ.ಜಿ ಅವರಾಗ ಅನಿಸ್ಬಿಡುತ್ತೆ, ಸಾವು ಇಲ್ವೇ. ಬದುಕು ಅನ್ನುವುದು ಒಂದು ನಂಬಿಕೆ. Life doesn't have any meaning nor color. You are adding meaning. You are adding color. You are interpreting life should be like this. ಬಣ್ಣ ಇಲ್ಲ, ಅರ್ಥ ಇಲ್ಲ.
ಅರ್ಥವನ್ನು ಕೊಡುವವನು. ಹೀಗಿರ್ಬೇಕು ಅಂತ ಯಾವಾಗ ಇಂಟರ್ಪ್ರೀಟ್ ಮಾಡ್ತೀಯೋ, ನಿನ್ನ ಭಾವಕ್ಕೆ, ನಿನ್ನ ತರ್ಕಕ್ಕೆ, ನಿನ್ನ ವಿವೇಚನೆಗೆ ನಿಲುಕಿದಷ್ಟು ಸತ್ಯ ಭಾವ. ಸಾವನ್ನ ಅರ್ಥ ಮಾಡ್ಕೋಬೇಕಿತ್ತು ಅಂದ್ರೆ ಬದುಕನ್ನ ಅರ್ಥ ಮಾಡ್ಕೋ. ಯಾಕೆಂದ್ರೆ ಬದುಕಿನ ಆಬ್ಜೆನ್ಸ್ ಸಾವಲ್ಲ, ಸಾವಿನ ಆಬ್ಜೆನ್ಸ್ ಬದುಕೂ ಅಲ್ಲ. ಅವೆರಡು ಜೊತೆ ಜೊತೆಯಾಗಿ ಸಾಧ್ಯ. ಈ ದೇಹದಲ್ಲಿ 1 ಟ್ರಿಲಿಯನ್ ಶೆಲ್ಗಳಿವೆ. ಹುಟ್ಟುತ್ತೆ, ಸಾಯುತ್ತೆ, ನಿರಂತರ ಪ್ರಕ್ರಿಯೆ. ನೆನಪಿಡಿ, ಈ ದೇಹ ಬಿಟ್ಟು ಆತ್ಮ ಹೊರಗಡೆ ಹೊರಟಾಗ ಡಾಕ್ಟರ್ ಡಿಕ್ಲೇರ್ ಮಾಡ್ತಾರೆ ಡೆಡ್. ಡಿಸ್ಕಷನ್ ಮಾಡಲಾಗ ಡಿಸಿಷನ್ ತಗೊಂಡ್ತಾರೆ ಅಷ್ಟೇ. ಅದಕ್ಕೆ ಬಾಡಿ ಅಂತ ಕರೆದು. ನೆನಪಿಡಿ, ಇತ್ತೀಚಿನ ಒಂದು ಸಮೀಕ್ಷೆಯ ಪ್ರಕಾರ, ಒಂದು ಸಂಶೋಧನೆಯ ಪ್ರಕಾರ, ಮನುಷ್ಯ ಸತ್ತ ನಂತರ 10 ಗಂಟೆಗಳವರೆಗೂ ಕೂಡ ಬ್ರೈನ್ ಆಕ್ಟಿವ್ ಆಗಿದೆ. ಎಷ್ಟೋ ಗಂಟೆಗಳ ಕಾಲ ದೇಹದ ಇತರ ಭಾಗಗಳು, ಆರ್ಗನ್ಸ್ಗಳು ಒಳಗಡೆ ನಿಧಾನವಾಗಿ ಅವಸಾನ ಹೊರಗಡೆ ನಾವು ಅನ್ಕೊಳ್ತೀವಿ. ಈ ಬೋನ್ಸ್ ನೇ ಈ ಕೋರ್ ಆಫ್ ಹಾರ್ಡ್ವೇರ್. ಇದು ಬೋನ್ಸ್, ಮಜಲ್ಸ್ ಅನ್ನೋದು ಕೋರ್ ಆಫ್ ಹಾರ್ಡ್ವೇರ್. ನಾನು ಮಾಡಿದ ಕರ್ಮವನ್ನ ನೆನಪಿಟ್ಕೊಂಡು ತಗೊಂಡು ಮತ್ತೆ ಹೊರಗಡೆ ಹೊಡ್ತೀನಲ್ಲ, ದಿ ಕೋರ್ ಆಫ್ ಮೆಮೊರಿ ಇದೆ ಸಾಫ್ಟ್ವೇರ್. ಹಾರ್ಡ್ವೇರ್ ಗಿಂತ ಸಾಫ್ಟ್ವೇರ್ ತುಂಬಾ ಘನವಾಗಿ. ಈ ಮೆಮೊರಿಯನ್ನ, ಕರ್ಮದ ಆದಿ ಮತ್ತು ಅಂತ್ಯಗಳ ನಡುವಿನ ತನ್ನ ಕಳೆದ ಭೂಮಿಯ ಮೇಲೆ ಜೀವನವನ್ನ, ಆ ಮೆಮೊರಿಯನ್ನ ತೆಗೆದುಕೊಂಡು ಮುಂದಕ್ಕೆ ಹೋಗ್ತೀವಲ್ಲ, ಅದನ್ನ ಕರ್ಮ ಅಂತ ಕರ್ತೀವಿ. ಹಾಗಾಗಿ ಪುನರ್ಜನ್ಮ, ಯೋಗದ ಅಂದ್ರೆ ಪ್ರಾಣ ಅಂತ ಕರಿತೀವಿ. ಉಸಿರಿರೋವರೆಗೂ ಶಿವ, ಉಸಿರ ನಂತರ ಶವ. ಈ ಪ್ರಾಣ ಅನ್ನೋದಿದೆಯಲ್ಲ, ಇದು ಸುಮಾರು 5 ಭಾಗಗಳಲ್ಲಿ ಹಾಗೆ ತನ್ನ ಅಸ್ತಿತ್ವವನ್ನ ಕಳ್ಕೊಳ್ತಾ ಹೋಗುತ್ತೆ ಸಾವಿನ ಸಮಯದಲ್ಲಿ. ಮೊದಲನೇದು ಪ್ರಾಣವಾಯು ಅಂತ ಕರೆದ್ವಿ, ನಂತರ ಸಮಾನ ವಾಯು ಅಂತ ಕರೆದ್ವಿ, ನಂತರ ಅಪಾನ ವಾಯು, ಉದಾನ ವಾಯು ಮತ್ತು ಧಾನ ವಾಯು. ಪ್ರಾಣವಾಯು ಇರೋವರೆಗೂ ಉಸಿರಾಟ ಇರುತ್ತೆ ಮತ್ತು ಚಿಂತನೆಗಳು ಇಲ್ಲಿ ಕೆಲಸ ಮಾಡ್ತಾ ಹೋಗುತ್ತೆ. ಚಿಂತನೆಗಳಿಗೆ ಮನುಷ್ಯ ಒಳಪಡಿಸ್ಕೊತಾನೆ, ಯೋಚನೆ ಮಾಡಿ ಪ್ರಾರಂಭಿಸ್ತಾನೆ, ಥಾಟ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಪ್ರಾಣವಾಯು. ಆ ಪ್ರಾಣವಾಯು ಯಾವಾಗ ಈ ದೇಹದಿಂದ ಹೊರಗಡೆ ಹೋಯ್ತು, ಟ್ರೀಟ್ ಇಟ್ ಇಸ್ ಡಿಕ್ಲೇರ್ಡ್ ಆಸ್ ಡೆತ್. ಪ್ರಾಣವಾಯು ಆದ ನಂತರ ಮತ್ತೊಂದು ಮೇಲ್ಪದರ ಏನಾಗುತ್ತೆ ಅಂತ ಹೇಳಿದ್ರೆ, ಬಾಡಿ ಬಿಕೇಮ್ ಕೋಲ್ಡ್. ಹಾಗಾಗಿ ಸತ್ತ ನಂತರ ದೇಹ ತಣ್ಣಗಾಗುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಪ್ರಾಣವಾಯು ಹೊರಗಡೆ ಹೋದ ನಂತರ ಉಳಿದ ಅಂಗಗಳೆಲ್ಲವೂ ಒಂದು ನಿಸ್ತೇಜ ಸ್ಥಿತಿಗೆ ನಿಧಾನ ಪ್ರಕ್ರಿಯೆಯಲ್ಲಿ ಬರ್ತಾ ಹೋಗುತ್ತೆ. ಅದನ್ನ ನಾವು ಸಮಾನ ವಾಯು ಅಂತ ಕರೆದ್ವಿ. ಆ ಸಂದರ್ಭದಲ್ಲಿ ದೇಹ ತಣ್ಣಗಾಗುತ್ತೆ. 3ನೇ ಸ್ಟೇಜು ಅಪಾನ ವಾಯು. ಸೆನ್ಸರ್ ಆರ್ಗನ್ಸ್ ಅಂತ ಏನ್ ಕರಿತೀವಿ, ಈ ಸೆನ್ಸರ್ ಆರ್ಗನ್ಗಳೆಲ್ಲವೂ ಕೂಡ ನಿಧಾನವಾಗಿ ತಮ್ಮ ಅಸ್ತಿತ್ವವನ್ನು ಕಳ್ಕೊಳ್ತಾ ಬರ್ತವೆ. ಉಸಿರಾಟ ಹೊರಗಡೆ ಹೋಗುತ್ತೆ, ವಿವೇಚಿಸುವ ಶಕ್ತಿ ಹೊರಗಡೆ ಹೋಗುತ್ತೆ. ಅದಾದ ನಂತರ ದೇಹ ತಣ್ಣಗಾಗುತ್ತೆ. 3ನೇ ಸ್ಟೇಜ್ ಅಲ್ಲಿ ಸೆನ್ಸರಿ ಆರ್ಗನೈಸೇಷನ್ಸ್ ಗಳೆಲ್ಲವೂ ನಿಂತ್ಕೊಳ್ತಾ ಹೋಗ್ತವೆ ತಮ್ಮ ಕೆಲಸವನ್ನ. 4ನೇ ಸ್ಟೇಜ್ ಉದಾನ ವಾಯು. ಇದು ಹೊರಗಡೆ ಹೋದ ನಂತರ ದೇಹದಿಂದ ಮನುಷ್ಯ ತೂಕ ಆಗ್ತಾನೆ, ವೆಯ್ಟ್ ಆಗ್ತಾನೆ. ಹಾಗಾಗಿ ಶವ ಭಾರ ಅನಿಸುತ್ತೆ. ಮನುಷ್ಯ ನಾವು ನಡೆದಾಡುವಾಗ ನಮ್ಮ ದೇಹ ನಮ್ಗೆ ಭಾರ ಅನಿಸೋದಿಲ್ಲ, ಹಗುರ ಅನಿಸ್ತೀವಲ್ವಾ ಜೀವ ಬಿಡುವಾಗ. ಆದ್ರೆ 4ನೇ ಸ್ಟೇಜ್ ಅಲ್ಲಿ ಉದಾನ ವಾಯು ಯಾವಾಗ ದೇಹದಿಂದ ಹೊರಗಡೆ ಹೋಗುತ್ತೋ ಆಗ ದೇಹ ಭಾರ ಅನಿಸುತ್ತೆ. ಅದಾದ ನಂತರ ವಿಹಾರ.
ದೇಹದ ಎಲ್ಲ ಭಾಗಗಳು ತಮ್ಮ ಜೀವಂತಿಕೆಯನ್ನ ಸಂಪೂರ್ಣವಾಗಿ ಕಳ್ಕೊಂಡು ಅದನ್ನ ಮುಂದೆ ಹಾಗೆ ಹೀಗೆ ಪಳೆಯುತ್ತೆ ಅಂತ ಕರೀತೀವಲ್ಲ ಆ ಸ್ಥಿತಿ. ಇದು ಸಾವಿನ 5 ಭಾಗ. ಯಾವಾಗ ದೇಹ ಈ ವಿಹಾನ ಸ್ಟೇಜಿಗೆ ಬರುತ್ತೋ ಆವಾಗ ಹೆಚ್ಚು ಭಾರ ಅನಿಸ್ತಾ ಹೋಗುತ್ತೆ. ಯೂಶುವಲಿ ದೇಹ ಕಳೆದೋದ ನಂತರ 1 ಗಂಟೆ ಒಳಗಡೆ ಅದನ್ನ ಫಿನಿಶ್ ಮಾಡಬೇಕು. ಶ್ರೇಷ್ಠ ಇವತ್ತಿನ ಸ್ಥಿತಿಗಳ ಕನಿಷ್ಠ ಪಕ್ಷ ದೇಹವನ್ನ ತ್ಯಜಿಸಿದ್ದೆ ವಾಯು ಪ್ರಾಣ ತ್ಯಜಿಸಿದ ನಂತರ 4 ಗಂಟೆ ಒಳಗಡೆ ಅದು ಫಿನಿಷನ್ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಈ ಪ್ರಪಂಚಕ್ಕೆ ಬಂದ ನಂತರ ಒಂದು ಜೀವವಾಗಿ ದೇಹವನ್ನ ಧರಿಸಿ ಸಂಬಂಧಗಳ ಸೂಕ್ಷ್ಮತೆಯಲ್ಲಿ ಸೌಂದರ್ಯದ ಆರಾಧನೆಯಲ್ಲಿ ಸಮಾಜಮುಖಿಯಾಗಿ ಸಮಾಜದ ಭಾಗವಾಗಿ ಕುಟುಂಬದ ಭಾಗವಾಗಿ ನಾವು ನಮ್ಮ ಅಸ್ತಿತ್ವವನ್ನು ಕಂಡುಕೊಂಡಿರ್ತೀವಲ್ಲ, ಎಲ್ಲ ಭಾವನೆಗಳ ಗ್ರಾಮಸ್ಥ. ನೀವು ಬೇಕಿದ್ರೆ ಒಂದ್ಸಾರಿ ಯೋಚನೆ ಮಾಡಿ, ನೀವು ಗಮನಿಸಿದ್ರಿ ಅಂತ ಯಾರಾದ್ರೂ ದೇಹ ಇರುವವರೆಗೂ ಅಂತಾರೆ ದೇಹ ಎಲ್ಲ ಕೆಲವು ನಮ್ಮ ಸನಾತನ ಪರಂಪರೆಗಳಲ್ಲಿ 14 ದಿನಗಳವರೆಗೂ ಸಾವಿನ ನಂತರ ಕಾರ್ಯ ಮಾಡ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ ದೇಹ 14 ದಿನಗಳವರೆಗೆ ಬದುಕಿರುತ್ತೆ ಇನ್ನು ಅಂತ ಮತ್ತು ಇರುತ್ತೆ. ಅದು 14 ದಿನಗಳವರೆಗೂ ಈ ಕಾರ್ಯ ನಡೀತಾ ವಿಹಾನ ಸ್ಥಿತಿಗೆ ಬರಬೇಕು ಅಂತ 14 ದಿನಗಳು ಬೇಕು. ಹಾಗಾಗಿ 14 ದಿನಗಳವರೆಗೂ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಸುಮಾರು ಸರಿ ಅನ್ಕೊಳ್ಳೋದೇನು ಅಂತಂದ್ರೆ ನಮ್ಗೆಲ್ಲ ಸಹಜ, ಮೊಬೈಲ್ ಇಟ್ಕೊಂಡು ಎಲ್ಲೋ ಹೋಗ್ತೀವಿ, ಯಾರೋ ಸತ್ರು ಅಂತ ಫೋನ್ ಮಾಡಿದ್ರೆ ಹೇಳ್ತೀವಿ, ಎಷ್ಟು ಗಂಟೆಗೆ ಹೇಳ್ತಾರೆ ಇರ್ತಾರೆ, ಮತ್ತೆ ಹೇಳಪ್ಪ ಆ ಟೈಮ್ ಬರ್ತೀನಿ ಅಲ್ಲಿ ಕುತ್ಕೊಂಡ್ ಮಾಡ್ತೀವಿ. ಸ್ಮಶಾನಕ್ಕೆ ಹೋಗ್ತೀವಿ, ಅಲ್ಲಿ ಮಣ್ಣು ಹಾಕ್ತಿವಿ, ಏನೋ ಕ್ರಿಮಿನೇಷನ್ ಕೆಲಸ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಹೊರಗಡೆ ಬಂದ ತಕ್ಷಣ ಅಲ್ಲಿವರೆಗೂ ಜೀವನ ಏನೂ ಇಲ್ಲ, ಎಲ್ಲ ಹೊರಟೋಗಿದೆ, ಎಲ್ಲ ಕ್ಷಣಿಕ ಅಂತ ಮಾತಾಡೋ ನಾವು ಕಾಂಪೌಂಡ್ ದಾಟಿ ಹೊರ ಬಂದ ತಕ್ಷಣ ಯಾವ್ದೋ ಕೆಲಸದ ಫೋನ್ ಬಗ್ಗೆ ನಮ್ಮ ಟೆನ್ಷನ್ಗಳನ್ನ ಅದನ್ನೇ ನಾವು ಸ್ಮಶಾನ. ನಾವು ಎರಡನ್ನ ಗುರುತಿಸಬೇಕು, ದೇಹ ಮತ್ತು ಮನಸ್ಸು. ದೇಹ ಕೂಡ ಒಂದು ಭೌತಿಕ ಅಸ್ತಿತ್ವ, ಮನಸ್ಸು ಒಂದು ಮಾನಸಿಕ ಅಸ್ತಿತ್ವ. ಈ ದೇಹ ಮತ್ತು ಮನಸ್ಸು, ಭೌತಿಕ ಅಸ್ತಿತ್ವ ಮತ್ತು ಮಾನಸಿಕ ಅಸ್ತಿತ್ವ, ಇವೆರಡನ್ನು ಬಿಟ್ಟು ಮತ್ತೊಂದು ಅಸ್ತಿತ್ವವನ್ನ ಜಾಗವನ್ನ ನಾವು ಕಂಡ್ಕೋಬೇಕು. ಅದು ಧ್ಯಾನದ ಮೂಲಕ ಸಾಧ್ಯ. ಅದು ಬದುಕಿಗೆ, ದೇಹಕ್ಕೆ, ಜೀವನಕ್ಕೆ ಸಾಕ್ಷಿಭೂತವಾಗಿ ನಿಲ್ಲುವ ಆ ಜಾಗವನ್ನ ನಾವು ಕಂಡುಕೊಳ್ಬೇಕು. ಆಗ ಮಾತ್ರ ಸಾವನ್ನಗಿಂತನೂ ಬದುಕನ್ನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ತೀವಿ. ದೇಹ ತ್ಯಾಗ ಮಾಡೋದು ದೊಡ್ಡ ವಿಷಯ ಅಲ್ಲ ಅದು, ಆದ್ರೆ ಅದರ ಆಚೆ ಮತ್ತೊಂದು ಸ್ಥಾನ ಇದೆ ಅನ್ನೋ ಕಲ್ಪನೆಗೆ ನಮ್ಮನ್ನು ಸೃಷ್ಟಿಸಿಕೊಳ್ಳೋದಿದೆಯಲ್ಲ, ಅಥವಾ ಆ ಅನುಭೂಮಿಕೆಯಲ್ಲಿ ನಮ್ಮನ್ನ ಇರಿಸ್ಕೊಳ್ಳೋದಿದೆಯಲ್ಲ, ಆ ವಾಸಸ್ಥಾನವನ್ನು ನಾವು ಕಂಡ್ಕೋಬೇಕು. ಅದಕ್ಕೆ ಧ್ಯಾನ ಮಾತ್ರ ಸಾಧ್ಯ, ಧ್ಯಾನ ಸಾಧ್ಯ. ಅದಿಲ್ಲದಿದ್ರೆ ನಮಗೆ ಸಾವು ಅನ್ನೋದು ಕಾಣ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಭಯ ಹುಟ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಮರೆತಿದ್ದೀವಿ ಈ ಪ್ರಪಂಚಕ್ಕೆ ಭೇಟಿ ಮಾಡೋ ಪ್ರವಾಸಿಗರಷ್ಟೇ. ಅವ್ನು ಕಳಿಸಿದಾನೆ ಮೇಲ್ಗಡೆ ಇರೋನು, ಹೋಗ್ಬಾ ಕಣೋ, ಮಜಾ ಮಾಡ್ಬಾ, 80 ವರ್ಷ ಲೈಫ್ ಕೊಟ್ಟಿದ್ದೀನಿ, 24 hours 365 days into 80 years ಆಫ್ ಲೈಫ್ ಸ್ಪ್ಯಾನ್, ಎಂಜಾಯ್ ಮಾಡ್ಬಾ ಅಂತ ಕಳಿಸಿದಾನೆ. ನಾವೇ ಮಾಡ್ಕೊಂಡಿದ್ದೀವಿ. ನಾವಿಲ್ಲಿ ಪ್ರವಾಸಿಗರು ಅನ್ನೋ ಭಾವಕ್ಕೆ ಯಾಕೆ ನಾವು ಮನೆ, ಉದ್ಯೋಗ, ಕುಟುಂಬ, ಸ್ಟೇಟಸ್ಸು, ಹೆಸರು, ಕೀರ್ತಿ, ಯಾವ ಲಾಲಸ್ಯಗಳಲ್ಲಿ ಇದೆಲ್ಲದನ್ನ ಜೀವನ ಅಂತ ಕರೆದ್ವಿ. ಆದ್ರೆ ಅದು ಜೀವನ ಅಲ್ಲ, ಅದೆಲ್ಲ ಉಪಜೀವನ. ಜೀವನ ಅಂದ್ರೆ ಏನು ಗೊತ್ತಾ? ಮೌನಿಯಾಗಿ ನನ್ನೊಳಗೆ ನನ್ನನ್ನ ಕಟ್ಟಿಕೊಳ್ಳೋದು. ಅಲ್ಲಿ ಯಾವುದೂ ಅಸ್ತಿತ್ವದಿಂದ ಎಲ್ಲವೂ ಶೂನ್ಯ. ಶೂನ್ಯ ಅಂದ್ರೆ ಖಾಲಿ ಅಲ್ಲ,
ಎಲ್ಲವೂ ಇರುವ ಆದರೆ ಅಂಟಿಕೊಂಡದ್ದೆಲ್ಲ ಪ್ರಪಂಚ ಅಸ್ತಿತ್ವದಲ್ಲಿರೋದು ಯಾವಾಗ ಅಂತ ಹೇಳಿದ್ರೆ ನಾನು ಅನ್ನೋದು ಅಸ್ತಿತ್ವದಲ್ಲಿದ್ದಾಗ ಮಾತ್ರ. ನಾನು ಅಸ್ತಿತ್ವದಲ್ಲಿ ಇಲ್ಲದೆ ಇರುವಾಗ ಪ್ರಪಂಚದ ಅಸ್ತಿತ್ವ ಮಿಥ್ಯೆಯಾಗಿ ಕಾಡುತ್ತೆ. ಹಾಗಾಗಿ ಅನುಭವಕ್ಕೆ ಬಂದದ್ದು ಸತ್ಯ. ಗೊತ್ತಿಲ್ಲ ಯಾರ್ಯಾರಿಗೆ ಯಾವ್ಯಾವ ಜ್ಞಾನೋದಯ ಆಗುತ್ತೆ ಅಂತ. ಶಂಕರಾಚಾರ್ಯರಿಗೆ 8ನೇ ವರ್ಷಕ್ಕಿನ ಜ್ಞಾನ, ಬ್ರಹ್ಮಣ್ಯರಿಗೆ 16 ವರ್ಷ, ಬುದ್ಧನಿಗೆ 29 ವರ್ಷ. ಪ್ರತಿ ನಿದ್ರೆ ಒಂದು ಸಾವೆ. ಸಾವಿನ ಬಗ್ಗೆ ತುಂಬಾ ಸುಲಭವಾಗಿ ಮಾತಾಡ್ತೀವಿ. ನೆನಪಿಟ್ಕೊಳ್ಳಿ, ನಮ್ಮ ಜೀವನದ 3ನೇ ಒಂದು ಭಾಗದಷ್ಟು ನಾವು ದಿನ ಸಾಯ್ತೀವಿ. ಅದಕ್ಕೆ ನಿದ್ರೆ ಅಂತ ಹೆಸರು. ಹಾಗಾಗಿ ಸಾವು ಅನ್ನೋದು ಅಸ್ತಿತ್ವದಲ್ಲಿಲ್ಲ. ಸಾವು ಅನ್ನೋದು ಬದುಕು ಅನ್ನೋದಿದ್ದಾಗ ಸಾವು ಅನ್ನೋದು ಎರಡು ಜೀವನದ ಸಹಜ ಪ್ರಕ್ರಿಯೆಗಳು. ಆದ್ರೆ ಧ್ಯಾನವನ್ನ ನಾವು ಮಾಡದೆ ಹೋದ್ರೆ ಈ ಸಾವು ಅನ್ನೋದರ ಭಯ ನಾವು ದೂರ ಆಗಲಿಕ್ಕೆ ಸಾಧ್ಯ. ಆ ಧ್ಯಾನದ ಮೊದಲ ಸ್ಥಿತಿಯೇ ಅಂತಸತ್ವದ ಅರಿವನ್ನು. ನಾವು ಪ್ರಜ್ಞೆಯಲ್ಲಿರುವುದು ಧ್ಯಾನ, ಇಲ್ಲದೆ ಹೋದ್ರೆ ನಿದ್ರೆ. ಆ ಪ್ರಜ್ಞಾ ಸ್ಥಿತಿ ಯಾವಾಗ ನಾವು ಒಂದ್ಸರಿ ಕೂತ್ಕೊಳ್ತೀವಿ ಆಗ ಬದುಕಿನ ನಿಜವಾದ ಜೀವಂತಿಕೆಯನ್ನು ಅನುಭವಿಸ್ತೇವೆ. ಬೇಕಿದ್ರೆ ಗಮನಿಸಿ, ನೀವ್ ಏನು ಕೆಲಸ ಇಲ್ದ ಅಂತ ಹೇಳಿದ್ರೆ ಅತಿ ಬೇಗ ನಿಮಗೆ ಆವರಿಸ. ಹಾಗಾಗಿ ಏನೂ ಮಾಡದೆ ಇರೋದು ಧ್ಯಾನ. ಆದ್ರೆ ಏನೂ ಮಾಡದೆ ಇದ್ದಾಗ ಮನಸ್ಸು ರೆಸ್ಟ್ ಕೇಳುತ್ತಲ್ಲ, ಅದನ್ನ ನಿದ್ರೆ ಅಂತ ಕರೀತೀವಿ. ಅಲ್ಲಿ ಮನಸ್ಸಿನ ಅಸ್ತಿತ್ವದ ಭಾಗ. ಆದ್ರೆ ನಾವು ಪ್ರಜ್ಞಾ ಸ್ಥಿತಿಯಲ್ಲಿ ನಮ್ಮನ್ನು ಒಳ ನೋಡಿಕೊಳ್ಳುವ ಭಾವಕ್ಕೆ ಬಂದು ಸುಮ್ಮನೆ ಕೂರ್ತೀವಲ್ಲ, ಅದು ಧ್ಯಾನ. ಅದು ನಿಮ್ಮನ್ನ ಇನ್ನೊಂದು ಹೊರಗಿನ ಸ್ಥಿತಿಗೆ ತಂದು ನಿಲ್ಲಿಸುತ್ತೆ ಮತ್ತು ಅದು ಅನ್ಸುತ್ತೆ ನೀನು ಮನಸ್ಸು ಮತ್ತು ಭೌತಿಕ ಅವೆರಡರಿಂದ ಹೊರಗಡೆ ಇರ್ತಕ್ಕಂಥ ಇನ್ನೊಂದು ಜಾಗ, ಇನ್ನೊಂದು ಅಸ್ತಿತ್ವ ಅಂತ ಸಾಕ್ಷೀಭೂತವಾಗಿ ನಿಲ್ಲಿಕ್ಕೆ ಪ್ರಾರಂಭಿಸ್ತೀವಿ. ಧ್ಯಾನದ ಮೂಲಕ ತನ್ನೊಳಗಿರುವುದಕ್ಕೆ ಯಾವುದೋ ಒಂದು ಶಕ್ತಿ, ಅದನ್ನ ಆತ್ಮ ಅಂತ ಕರೆದಿವೆ. ಅದಕ್ಕೆ ಸಾವಿಲ್ಲ, ಅದು ಎಂದೂ ನಾಶ ಆಗೋದಿಲ್ಲ. ನಾಶ ಆಗೋದು ಈ ದೇಹ ಮಾತ್ರ. ಹಾಗಾಗಿ ಈ ದೇಹವನ್ನು ಸುಸ್ಥಿತಿಯಲ್ಲಿ ಆರೋಗ್ಯವಾಗಿ ಇಟ್ಟಿದೀವಿ ಅಂತ ಹೇಳಿದ್ರೆ ಬದುಕು ಸಂತಸದಾಯಕವಾಗಿರುತ್ತೆ. ಆದ್ರೆ ಧ್ಯಾನದ ಮೂಲಕ ಮೂಡುವ ಅಂತರದ ಅರಿವು ಏನಿದೆಯಲ್ಲ, ಸಾವು ತನ್ನ ಬಾಗಿಲಿಗೆ ಬಂದು ಕೂಡ ಅದು ಭಯ ಪಡುವುದಿಲ್ಲ. ಹಾಗಾಗಿ ಅಂತ ಪ್ರಜ್ಞೆ ನಮ್ಮನ್ನು ಭಯರಹಿತವನ್ನಾಗಿಸುತ್ತದೆ. ಆಗ ನಾವು ಒಂದು ನಿರ್ಧಾರಕ್ಕೆ ಬರ್ತೇವೆ, ಸಾವು ಅಸ್ತಿತ್ವದಲ್ಲಿ ಅದು ಒಂದು ಸಹಜ ಪ್ರಕ್ರಿಯೆಯಾಗಿ ಹುಟ್ಟಿನೊಂದಿಗೆ ಬಂದದ್ದು. ಸಾಕ್ಷೀಭೂತವಾಗಿರುತ್ತೇವೆ. ದುರದೃಷ್ಟವಶಾತ್ ಇಂದಿನ ಆಸ್ಪತ್ರೆಗಳು ಮನುಷ್ಯನನ್ನ ಹೇಗಿದ್ದನು ಹಾಗೆ ಸ್ವೀಕರಿಸ್ತಾರೆ. ಇಡೀ ದೇಹವನ್ನ, ಇಡೀ ಮನುಷ್ಯನನ್ನ ಅವು ಇಡಿಯಾಗಿ ಒಪ್ಪಿಕೊಳ್ತಿಲ್ಲ. ವೈದ್ಯರು ದೇಹವನ್ನು ಉಪಚರಿಸ್ತಿದ್ದಾರೆ ಹೊರತು ಮನುಷ್ಯನನ್ನ ಇಡಿಯಾಗಿ ಉಪಚರಿಸ್ತಿಲ್ಲ. ಹಾಗಾಗಿ ಆಸ್ಪತ್ರೆಗಳು ಸಾವಿನ ಕೂಪಗಳಾಗಿವೆ. ಹಾಗಾದ್ರೆ ಸಹಜ ಸಾವು ಅಂದ್ರೆ ಏನು? ಒಂದನ್ನು ಒಪ್ಕೊಳ್ತಿದೀವಿ, ಹುಟ್ಟಿದೆ, ಸಾವಿದೆ, ಆದ್ರೆ ಅದರ ಭಾಗ ನಾವಲ್ಲ. ಇದು ವೆರಿ ಟ್ರಿಕಿ ಪಾಯಿಂಟ್. ಹುಟ್ಟಿದೆ, ಸಾವಿದೆ, ಅದರ ಭಾಗ ನಾವು.
ಸ್ವಾಭಾವಿಕವಾದ ಸಂಗತಿ ಏನು ಅಂತ ಹೇಳಿದ್ರೆ, ಮನುಷ್ಯ ವೃದ್ಧಾಪ್ಯ ಬಂದ ನಂತರ ಸಹಜವಾಗಿ ತನ್ನ ದೇಹವನ್ನು ಬಿಟ್ಟು ಹೋಗ್ತಾನೆ. ಅದನ್ನು ಸಾವು ಅಂತ ಕರೆದ್ವಿ. ಅದು ಜೀವನದ ವೃದ್ಧಾಪ್ಯದ ಅಂತಿಮ ಹಂತ ಅಷ್ಟೇ. ನಿಮ್ಮ ದೇಹದ ಎಲ್ಲ ಅವಯವಗಳು, ಮನಸ್ಸು, ಮೆದುಳು ತನ್ನ ಕಾರ್ಯವನ್ನ ನಿಲ್ಲಿಸ್ಬಿಡುತ್ತೆ. ಅದನ್ನ ನಾವು ಸ್ಫುಟವಾಗಿ ಹೇಳಬಹುದಾಗಿತ್ತು ಅಂತ ಹೇಳಿದ್ರೆ ಸಹಜ ಸಾವು. ಯಾವಾಗ ಪ್ರಜ್ಞಾಸ್ಥಿತಿಯಲ್ಲಿ ನಮ್ಮನ್ನ ನೋಡ್ಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗೋದಿಲ್ವೋ, ಆ ಸಹಜವಾದ ಸಾವನ್ನ ಕಂಡ್ಕೊಳ್ಳಿಕ್ಕೂ ನಮ್ಮಿಂದ ಸಾಧ್ಯ ಆಗೋದಿಲ್ಲ. ಏನ್ ನಿರ್ವಾಣ ಅಂತ ಕರೆದ ಶಂಕರಾಚಾರ್ಯರಾಗಿ, ರಮಣ ಮಹರ್ಷಿ ಅವರು ಸಾವನ್ನ ನೋಡಿ ತುಂಬಾ ಕಡಿಮೆ ಜನ ಸಾವು. ಸಹಜವಾಗಿ ನಾವು ಯಾಕೆ ಸಾವನ್ನ ಅಪ್ತಿಲ್ಲ ಅಂತ ಹೇಳಿದ್ರೆ, ಸಹಜವಾಗಿ ನಾವು ಬದುಕನ್ನ ಬದುಕ್ತಿಲ್ಲ. ಹಾಗಾಗಿ ಸಹಜ ಸಾವುಗಳು ಇತ್ತೀಚೆಗೆ ಕಡಿಮೆ ಆಗ್ತಾ ಇದೆ. ನಮ್ಮ ನಿಯಮ ನಿಬಂಧನೆಗಳು ನಮ್ಮನ್ನು ಸಹಜವಾಗಿ ಬದುಕಲಿಕ್ಕೆ ಬಿಡ್ತಿಲ್ಲ. ಪ್ರಕೃತಿಯನ್ನು ಮೀರಿ ಬದುಕ್ಬಿಡ್ತೀವಿ ಅನ್ನೋ ಭಾವಕ್ಕೆ ಬಂದು ಅತ್ಯಂತ ಬುದ್ಧಿವಂತ ಮನುಷ್ಯ ಪ್ರಕೃತಿಯನ್ನು ಮೀರಿ ನಡೆಯುತ್ತೇನೆ ಎಂಬ ಅಹಮ್ಮಿಕೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಿದ್ದೀವಿ. ಹಾಗಾಗಿ ಇತರ ಪ್ರಕೃತಿಯಲ್ಲಿನ ಪ್ರಾಣಿ ಪಕ್ಷಿಗಳಿಂದ ನಮ್ಮನ್ನು ಭಿನ್ನವಾಗಿ ನೋಡ್ಕೊಳಕ್ ನಾವು ಇಷ್ಟಪಡ್ತೀವಿ. ಪ್ರಕೃತಿಗೆ ಅತೀತರಾಗಿದ್ಬಿಟ್ಟಿದೀವಿ ಅನ್ನೋದಕ್ಕೆ ಮೇಲ್ನೋಟಕ್ಕೆ ಅನಿಸುತ್ತೆ. ಆದ್ರೆ ನಾವು ಪ್ರಕೃತಿಯಿಂದ ಯಾವತ್ತೂ ಬೇರೆ ಆಗಕ್ಕೆ ಸಾಧ್ಯ. ನಿಜವಾದ ಬದುಕು ಏನು ಅಂತ ಹೇಳಿದ್ರೆ, ಸಹಜವಾಗಿದ್ದು ಪ್ರಕೃತಿಯ ಆಶಯವನ್ನ ಕಾಪಿಡುವುದು. ಅದು ಮೂಲಭೂತವಾಗಿರ್ತಕ್ಕಂಥ ವ್ಯತ್ಯಾಸವನ್ನ ನಮ್ಮ ಜೀವನದಲ್ಲಿ ಅದೊಂದು ರೀತಿಯಲ್ಲಿ ಮೇಣದ ಬತ್ತಿ ಹಾಗೆ. ಆರುವ ಮುನ್ನ ಜೋರಾಗಿ ಉರಿಯುತ್ತೆ. ಸಹಜವಾಗಿ ಮಾಡಿರ್ತಕ್ಕಂಥ ವ್ಯಕ್ತಿ ಸಾಯುವ ಮುನ್ನ ಹೆಚ್ಚು ಪ್ರಕಾಶಿಸುತ್ತಾನೆ. ಆದ್ರೆ ಅದನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತರ್ಗತ ಧ್ಯಾನದಿಂದ ಕಳಿಸ್ಕೊಳ್ಬೇಕು. ಅಂತ ಹೋಗ ಯೋಗ್ಯ ಸಭ್ಯ ವ್ಯಕ್ತಿ ತನ್ನ ಮರಣವನ್ನು ಹೊಂತಾನೆ ಅಂತ ಅನ್ನೋದಾದ್ರೆ, ಆಗ ನೀವು ವಿಲಕ್ಷಣ ಆನಂದದಿಂದ ಬದುಕನ್ನು ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಆಗ ನಮ್ಮ ಕಣ್ಣೀರು ದುಃಖದ ಕಣ್ಣೀರ. ಅದು ಕೃತಜ್ಞ ಪೂರ್ವಕವಾಗಿರ್ತಕ್ಕಂಥ ಈ ದೇಹವನ್ನು ನೀಡಿದ ದೇವರಿಗೆ ಸಲ್ಲಿಸುವ ನಿಜವಾದ ಪೂರ್ಣವಾಗಿ ಬದುಕಿದ ಬದುಕು ಸಹಜವಾಗಿ ತನ್ನ ಅಸ್ತಿತ್ವವನ್ನ ಕಳೆದುಕೊಂಡು ಮತ್ತೊಂದು ಹೊಸ ಬೀಜವಾಗಿ ಮತ್ತೊಂದು ದೇಹವನ್ನು ಆಶ್ರಯಿಸುವ ಪ್ರಕ್ರಿಯೆ ಇದೆಯಲ್ಲ, ಅದನ್ನು ಒಪ್ಕೊಳ್ಳೋ ಭಾವನೆ. ಸಾವು ತುಂಬಾ ಸುಂದರವಾದದ್ದು. ಅದೊಂದು ಹೂವಿದ್ದಂತೆ. ಅದು ಸಹಜವಾಗಿ ಸಿಕ್ಕುವುದಲ್ಲ, ತುಂಬಾ ಅಲಭ್ಯವಾಗಿರ್ತಕ್ಕಂಥ ಒಂದು ಕುಸುಮ. ಬದುಕಿನ ತುತ್ತ ತುದಿಯ ಶಿಖರಾಗ್ರವನ್ನ ಮುಟ್ಟಿದಾಗ ಮಾತ್ರ ಅದು ಸಾಧ್ಯ. ಹಾಗಾಗಿ ಸಾವನ್ನ ಪ್ರತ್ಯೇಕಿಸಿ ನೋಡುವ ಪ್ರಮಾದವನ್ನ ಬದುಕಿನಿಂದ ನಾವು ಅದು ಬದುಕಿನ ಕೊನೆಯಲ್ಲ, ಬದಲಾಗಿ ಬದುಕಿನ ಆರಂಭ. ಇನ್ನೊಂದು ತುದಿ ಮತ್ತು ಬದುಕು ಪ್ರಾರಂಭ ಆಗುತ್ತೆ. ಆನಂದದ ಅತ್ಯಂತ ಉನ್ನತ ಅವಸ್ಥೆ ಅದು. ದುರದೃಷ್ಟ ಏನು ಅಂತ ಹೇಳಿದ್ರೆ, ಹೇಗ್ ಬದುಕಬೇಕು ಅನ್ನೋದು ಗೊತ್ತಿಲ್ಲದೆ ಇರೋ ನಮಗೆ ಹೇಗ್ ಸಾಯ್ಬೇಕು ಗೊತ್ತಾಗೋದ. ಯಾವ ಬದುಕಿನಲ್ಲಿ ಆನಂದವಿರುವುದಿಲ್ಲವೋ, ಸಂತಸವಿರುವುದಿಲ್ಲವೋ, ಪ್ರತಿಕ್ಷಣವನ್ನ ಆನಂದಿಸುವ ಭಾವವಿರುವುದಿಲ್ಲವೋ, ಸೃಜನಶೀಲತೆ ಇರುವುದಿಲ್ಲವೋ, ಪ್ರೀತಿ ಇರುವುದಿಲ್ಲವೋ, ಅದು ಸಹಜವಾದ ಬದುಕು ಸುಂದರವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥವರ ಜೀವನದ ಸಾವು ಕೂಡ ಸುಂದರವಾಗಿರ್ಲಿಕ್ಕೆ ಸಾಧ್ಯ. ಸಾವು ಅಂತ ಹೇಳಿದ್ರೆ ನಮ್ಮ ಪೂರ್ವದ ದೇಶಗಳಲ್ಲಿ ಒಂದು ದೀರ್ಘಕಾಲದ ವಿಶ್ರಾಂತಿ, ಚಿರನಿದ್ರೆ. ಬದುಕಿನಲ್ಲಿ ತುಂಬಾ ದಂಡಿದ್ದೀರಿ, ವಿಶ್ರಾಂತಿ ತೆಗೆದುಕೊಳ್ಳಿ.
ನಂದ ದೀಪ ಸಂಪೂರ್ಣವಾಗಿ ಉಳಿದಿದೆ. ಈಗ ಸ್ವಲ್ಪ ಕಾಲ ಸಾವು ಅನ್ನೋದು ಒಂದು ರೆಸ್ಟ್ ನ ಸ್ಥಿತಿ. ನಂತರ ಪುನಃ ಹುಟ್ಟಿ ಬರ್ತೀವಿ. ಸಾವು ಪುನಃ ನಮ್ಗೆ ನವಚೇತನವನ್ನು ನೀಡಿಸಿ ಮತ್ತೊಂದು ಗರ್ಭದಲ್ಲಿ ಗರ್ಭಾಂಕುರವಾಗ್ಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ. ನಾವು ಜಾಗೃತರಾಗಿದ್ದು ಈ ದೇಹ ನಮ್ಮದಲ್ಲ ಅನ್ನೋದನ್ನ ಗಮನಿಸಬಲ್ಲವಾದ್ರೆ ಈ ದೇಹ ಅನ್ನೋದು ಅದೃಶ್ಯವಾಗುತ್ತೆ. ಮರುಕ್ಷಣದಲ್ಲಿ ಸಾವು ಅನ್ನೋದು ಸಂಭವಿಸುತ್ತೆ. ಹೊರಗಡೆ ನಿಂತ್ಕೊಂಡು ನೋಡಿದಾಗ ಆನಂದವಾಗಿರ್ತಕ್ಕಂಥ ಜೀವನ ನಾವೇ ಸ್ವತಃ ಜ್ಯೋತಿಸ್ಕೊಳ್ತೀವಿ. ಇನ್ನೇನು ಸಾವು ಸಂಭವಿಸ್ಬೇಕು ಅಂತಂದಾಗ ಈ ಭೌತಿಕ ದೇಹ ಮತ್ತು ಈ ಮನಸ್ಸಿನ ಈ ಕಲ್ಪನೆಯ ದೇಹ ಎರಡು ಕೂಡ ಭಿನ್ನವಾಗಿ ಪ್ರಾರಂಭಿಸ್ತಾ ಹೋಗ್ತವೆ. ಭೌತಿಕ ದೇಹ ಭೌತಿಕ ವಸ್ತುಗಳೊಡನೆ ಲೀನವಾಗೋದಾದ್ರೆ ಪಂಚಭೂತಗಳೊಡನೆ ಸೇರಿ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳುತ್ತೆ. ಆದ್ರೆ ಆಧ್ಯಾತ್ಮ ದೇಹ ತನ್ನ ಯಾತ್ರೆಯನ್ನ ಮುಂದುವರೆಸಿ ಪುನರ್ಜನ್ಮ ತಾಳಲು ಮತ್ತೊಂದು ಗರ್ಭವನ್ನು ಹುಡ್ಕೊಂಡು ಹೋಗುತ್ತೆ, ಮತ್ತೊಂದು ದೇಹವನ್ನ ಹೊರಡ್ಕೊಂಡು ಹೋಗುತ್ತೆ. ಸಾವು ಅಂತ ಹೇಳಿದ್ರೆ ಒಂದು ಶರ್ಟ್ ಅನ್ನ ಕಳಚಿ ಇನ್ನೊಂದು ಶರ್ಟಿಗೆ ಹಾಕೊಂಡಾಗಷ್ಟೇ. ಆದ್ರೆ ಅದಕ್ಕೆ ನಾವು ಸಾಕ್ಷಿಯಾಗಿ ನಿಲ್ಲೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದೊಂದು ಸ್ವತಂತ್ರವಾಗಿರ್ತಕ್ಕಂಥ ಸ್ವಚ್ಛವಾಗಿರ್ತಕ್ಕಂಥ ಒಂದು ಏನ್ ಹೇಳ್ಬೋದು, ಅದೊಂದು ಅಪ್ಪಟ ಪ್ರಜ್ಞೆ ಅಂತ ಕರಿಬಹುದು ನಾವು. ಹಾಗಾಗಿ ನಮ್ಮಲ್ಲಿ ಯಾರಾದ್ರೂ ಸಾವನ್ನ ಹೊಂದಿದ್ದಾರೆ ಅಂತ ಹೇಳಿದ್ರೆ ಸಹಜವಾಗಿ ಅದನ್ನು ಕೊಡ್ಲಿಕ್ಕೆ ಬಿಡಬೇಕು. ಒಂದು ವಯಸ್ಸಾದ ನಂತರ ಬದುಕಿನಿಂದ ಇನ್ನೇನು ಹೊರಡು ಬಿಡಬೇಕು ಅಂತ ವೃದ್ಧರು ನಾವು ಅನ್ಕೋತೀವಿ. ವಯಸ್ಸಾದವ್ರು ತುಂಬಾ ಕಷ್ಟ ಕೊಡ್ತಾರೆ, ವೃದ್ಧರಾದವ್ರು ತುಂಬಾ ಚೀರಾಡ್ತಾರೆ ಅಂತ ಅಂತೀವಲ್ಲ. ಅವ್ರು ಯಾಕೆ ಅಷ್ಟು ಕಿರಿಕಿರಿ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಯಾವುದೇ ಕೆಲಸ ಇರೋದಿಲ್ಲ ಅಂತೆ, ಗೌರವ ಇರೋದಿಲ್ಲ, ಘನತೆ ಇರೋದಿಲ್ಲ, ಯಾರು ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಯಾರು ಅವ್ರನ್ನ ಗಮನಿಸೋದಿಲ್ಲ. ಅವ್ರು ಹೋರಾಡ್ಲಿಕ್ಕೆ ಕೋಪ ತೋರಿಸ್ಕೊಳ್ಳಿಕ್ಕೆ ಕಿರಿಕಿರಿ ಮಾಡಿ ಸ್ಟಾರ್ಟ್ ಮಾಡ್ತಾರೆ. ಅಂತರ ಅವ್ರಿಗೆ ಸಾವನ್ನ ಬಯಸುತ್ತೆ. ಸಮಾಧಾನವಾಗಿ ನಿಧಾನವಾಗಿ ನಿದ್ದೆಗೆ ಜಾರುವ ಸ್ಥಿತಿ ಸಾವು. ಅದ್ರ ಜೊತೆ ಧ್ಯಾನ ಏನಾದ್ರೂ ಸೇರ್ಕೊಂಡ್ಬಿಟ್ರು ಅಂತ ಹೇಳಿದ್ರೆ ಸಾವು ಕೂಡ ಒಂದು ಜ್ಞಾನೋದಯದ ಸ್ಥಿತಿ, ಎನ್ಲೈಟನ್ಮೆಂಟ್ ಸ್ಟೇಜ್. ಸಾವು ಅಂದ್ರೆ ಏನೋ ಒಂದು ನಿಷೇಧಾತ್ಮಕ ಭಾವ ಅಲ್ಲ, ಅದು ಬದುಕು ಮತ್ತು ಸಾವು ಎರಡು ಸುಂದರವಾದದ್ದೇ. ಅವೆರಡು ಒಂದೇ ಚೇತನದ ಭಿನ್ನ ಭಾಗಗಳಷ್ಟೇ, ಭಿನ್ನ ಮುಖಗಳಷ್ಟೇ. ಬುದ್ಧನ ಕೊನೆಯ ದಿನಗಳಲ್ಲಿ ಅವನ ಆರಾಧಕನೊಬ್ಬ ಅಣಬೆಯ ಊಟವನ್ನ ನೀಡ್ಲಿಕ್ಕೆ ಮನೆ ಕರ್ಕೊಳ್ತಾನಲ್ಲ, ವಿಷಕ್ಕೆ ತಿರುಗಿದ ಅಣಬೆಗಳ ಪ್ರಜ್ಞೆ ಇಲ್ಲದ ಅವನು ಬುದ್ಧನಿಗೆ ಊಟ ಹಾಕ್ತಾನೆ. ಬುದ್ಧನಿಗೆ ಗೊತ್ತಾಗುತ್ತೆ. ಆತನ ಶಿಷ್ಯರಿಗೆ ಹೇಳ್ತಾನೆ, ಅವನನ್ನ ಹಿಂಸೆ ಮಾಡಬೇಕು, ನನಗೆ ಅವನು ಎರಡನೇ ತಾಯಿ ಹಾಗೆ, ನನಗೆ ಹುಟ್ಟು ನೀಡಿದವಳು ಒಬ್ಬಳಾದ್ರು ಅಂದ್ರೆ ನನಗೆ ಈ ಬದುಕಿಗೆ ಸಹಜವಾಗಿ ಖುಷಿಯಿಂದ ವಿಶ್ರಾಂತಿ ಮಾಡಲಿಕ್ಕೆ ಸಹಾಯ ಮಾಡಿದವನು, ಅವನನ್ನ ಸಾವಿನ ಬುದ್ಧನನ್ನ ಕೊಂದವನು ಅಂತ ದಯವಿಟ್ಟು ಭಾವಿಸ್ಬೇಡಿ. ಅವನು ಮಹಾಕಶ್ಯಪನ ತೊಡೆಯ ಮೇಲೆ ಸಹಜವಾಗಿ ನಿದ್ರೆಯ ಸ್ಥಿತಿಗೆ ಜಾರಿದಂತೆ ಬದುಕನ ಇಹಲೋಕ ಯಾತ್ರೆ ಮುಗಿಸಿದ ಬುದ್ಧ. ಅದನ್ನ ನಾವು ಜೀವನದಲ್ಲಿ ವಾನಪ್ರಸ್ಥಾಶ್ರಮ ಅಂತ. ಇವತ್ತಿನ ವಾನಪ್ರಸ್ಥಾಶ್ರಮದ ಕಲ್ಪನೆ ಏನು ಅಂತ ಹೇಳಿದ್ರೆ, ನನ್ನ ಜವಾಬ್ದಾರಿಗಳು ಮುಗಿತು ಅಂತ ಅಂದಾಗ ಅದರಿಂದ ಹೊರಗಡೆ ಬಂತು ಸಂಸಾರದ ಎಲ್ಲ ಭಾಗಗಳಲ್ಲಿ ನಾವು ಕೈ ತೂರಿಸ್ತಾ ತಲೆ ತೂರಿಸ್ತಾ ಹೋಗೋದನ್ನ ಬಿಡ್ತಾ ಹೋಗ, ಅದು ನಿಜವಾದ ಪೂರ್ಣತೆ ಅನ್ನೋದು ಒಳಗೆ ಇಳಿದು ಬರಬೇಕು. ಅತೀತವಾಗಿ ಅನ್ನೋದು ಹೊರಗಡೆ ಬರುತ್ತೆ, ಅದು ನಿಜವಾದ. ಹಾಗಾಗಿ
ಸಾವು ಮತ್ತು ಬದುಕು ಎರಡು ಭಿನ್ನವಾದ ಸ್ಥಿತಿಗಳಲ್ಲ, ಒಂದರ ಪ್ರಾರಂಭ ಮತ್ತೊಂದರ ಅಂತ್ಯ, ಮತ್ತೆ ಉದಯ ಪ್ರಾರಂಭ. ಅವುಗಳ ಆಚೆ ಒಂದು ಭಿನ್ನ ಸ್ಥಿತಿಯಲ್ಲಿ ನಮ್ಮನ್ನ ನೋಡ್ಕೊಳ್ಳೋಕೆ ನಾವು ಯಾವಾಗ ಧ್ಯಾನವನ್ನ ಬಳಸಿಕೊಂಡು ಪ್ರಜ್ಞಾಪೂರ್ವಕವಾಗಿ ಬದುಕನ್ನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವೋ, we are adding the color. Life is beautiful. Life is colorful. We are adding the colors, many colors, plenty of colors. We are giving the meaning. My life is like this. My life is like that. We are adding the meaning. ನಾವು ಅರ್ಥವನ್ನು ಬದುಕಿಗೆ ಕೊಡಬೇಕು, ನಮ್ಮ ಬದುಕಿನ ಸಾರ್ಥಕ್ಯ ಏನು ಅಂತ ನಾವು ನಮ್ಮನ್ನ ವಿಮರ್ಶೆಗೊಳಪಡಿಸಬೇಕು. ಹಾಗಾಗಿ ಬದುಕನ್ನು ಒಪ್ಪಿಕೊಳ್ಳುವಿರಾದರೆ ಸಾವನ್ನು ಸಹಜವಾಗಿ ಒಪ್ಪಿಕೊಳ್ಳಬೇಕು. ಅದೊಂದು ಪ್ರಕ್ರಿಯೆ ಅಷ್ಟೇ. ಆತ್ಮಕ್ಕೆ ಸಾವಿಲ್ಲ, ಅದು ಸದಾ ಅಮರ. ಧನ್ಯವಾದ. ಎಸ್ ಸರ್. ಎಸ್ ಸರ್. ಅದ್ಭುತ ಸರ್. ನನ್ನ ವಿಡಿಯೋ ಆನ್ ಆಗ್ತಿಲ್ಲ, ಕ್ಷಮಿಸಿ ಸರ್. ಲ್ಯಾಪ್ಟಾಪ್ ತೊಂದರೆ. ಎಸ್ ಸರ್. ಇನ್ನು ಕಂಟಿನ್ಯೂ ಮಾಡಬಹುದು ಸರ್ ತಾವು, ಮೇ ಬಿ ಇನ್ನೊಂದು 10 ಮಿನಿಟ್ಸ್ ಸಮಯ ಇದೆ. ಹಾ ಸರ್. ನೀವು ಹಾಫ್ ಅನ್ ಅವರ್ ಟೈಮ್ ಕೊಟ್ರಲ್ಲ, ಹಾಗಾಗಿ ನಾನು ಅಲ್ಲೇ ಮುಗಿಸ್ತೇನೆ. ಇಲ್ಲ ಸರ್, ಆಗ್ಬೋದು. ಖಂಡಿತ ಸರ್, ಖಂಡಿತ ಆಗ್ಬೋದು. ಇಂಟ್ರೆಸ್ಟಿಂಗ್, ಯಾಕಂದ್ರೆ ತುಂಬಾ ಕಾಯ್ತಾ ಇದ್ದಾರೆ ಇನ್ನೇನು ಹೇಳ್ತಾರೆ ಅಂತ ಎಲ್ರು. ನಾನು ಕಾಯ್ತಾ ಇದ್ದೇನೆ ಅಫ್ಕೋರ್ಸ್. ನಾವು ಧ್ಯಾನದಲ್ಲಿ ಕೂಡ ಮೂರನೇ ಕಣ್ಣಿನ ಬಗ್ಗೆ ಮಾತಾಡ್ತೀವಿ. ಆದ್ರೆ ಕೊನೆಯ ಕೇಂದ್ರ ಸಹಸ್ರಾರಾಯನು ಮೇಲ್ಗಡೆ ಇದೆ. ಆ ಸ್ಥಿತಿಗೆ ಹೋದ ನಂತರ ಅಲ್ಲಮನ ಬಯಲನ್ನ ಕಾಣ್ತೇವೆ. ಅಲ್ಲಿ ಶೂನ್ಯ, ಎಲ್ಲವೂ ಬಯಲು. ನಾನು ಬಯಲು, ನೀನು ಬಯಲು, ಅದು ಬಯಲು, ಇದು ಬಯಲು, ಎಲ್ಲವೂ ಶೂನ್ಯ. ಶೂನ್ಯದಲ್ಲಿ ಸಮಷ್ಟಿ ಇದೆ, ಸಮಷ್ಟಿ ಒಳಗಡೆ ಶೂನ್ಯ ಇದೆ. ಆದ್ರೆ ಬದುಕಿನ ಹಾದಿಗಳನ್ನ ಕಟ್ಕೊಳ್ಳುವಾಗ ದೇಹವನ್ನ ಚಂದ ನೋಡ್ಕೋಬೇಕು ಅಂತ ಭಾವಿಸ್ತೀವಿ. ದುರದೃಷ್ಟ ಏನು ಗೊತ್ತಾ? ಚಿಕ್ಕ ಚಿಕ್ಕ ವಿಷಯಗಳಿಗೆ ನಾವು ಮನಸ್ಸು ಕೆಡಿಸ್ಕೊಳ್ತೀವಿ. ಯಾರೋ ಅಪಮಾನ ಮಾಡಿದ್ರು ಅಂತ ಗಂಟೆಗಟ್ಟಲೆ ಚಿಂತಿಸ್ತೀವಿ. ನಮ್ಮ ಹಾರದಲ್ಲಿರುವ ಶಕ್ತಿ ಸಂಚಯವಾಗೋದಕ್ಕೆ. ಹಾಗಾಗಿ ಒಳಗೊಂದು ಮನೆ ಇರಬೇಕು, ಹೊರಗೊಂದು ಮನೆ ಇರಬೇಕು ಅಂತ. ಹೊರಗಡೆ ಮನೆಯಲ್ಲಿ ನೀನು ಸದಾ ಇರುತ್ತೀಯಲ್ಲ ಗೊತ್ತಿಲ್ಲ, ಸಮಾಜದ ಸಹಜ ಭಾಗವಾಗಿರ್ತೀಯ. ಆದ್ರೆ ಒಳ ಕೋಣೆಯಲ್ಲಿದೆಯಲ್ಲ, ನೀನು ಸಹಜವಾಗಿ ಆ ಒಳ ಕೋಣೆಯಲ್ಲಿ ನಿನ್ನನ್ನು ನೀನು ಅರಿಯುವ ಪ್ರಯತ್ನವನ್ನ ಮಾಡಬೇಕು. ವಯಸ್ಸು ದೇಹಕ್ಕೆ ಆಗುತ್ತೆ ನಿಜ. ಕೇವಲ 5ನೇ ಕ್ಲಾಸ್ ಓದಿ ಗುಜರಾತ್ ಭಾಷೆ ಬಿಟ್ರೆ ಬೇರೆ ಭಾಷೆ ಬರ್ತಿರ್ಲಿಲ್ಲ. ಸ್ವಾಮಿ ನಾರಾಯಣ ಪರಂಪರೆಯಲ್ಲಿ ಅಕ್ಷರಧಾಮಗಳನ್ನ, ಅನೇಕ ಆಸ್ಪತ್ರೆಗಳನ್ನ, ಇಡೀ ಪ್ರಪಂಚದಾದ್ಯಂತ 66 ದೇಶಗಳಲ್ಲಿ ಸ್ಥಾಪಿಸಿದ ವ್ಯಕ್ತಿ ಇದ್ನಲ್ಲ, ಪ್ರಮುಖ ಮಹಾರಾಜ್ ಅಂತ ಕರಿತೀವಿ. ತನ್ನ 51ನೇ ವಯಸ್ಸಿನಿಂದ ಪ್ರಾರಂಭ ಮಾಡ್ತಾರೆ ಯೋಚನೆ. ತಾಟು ಬಂದಿದ್ದು ಅವ್ರಿಗೆ 51ನೇ ವಯಸ್ಸಲ್ಲಿ. ನಾವು 40 ಆಯ್ದ ತಕ್ಷಣ ವಯಸ್ಸು, ಅವ್ರದ್ದು ಆಯುಸ್ ಮುಗಿತು ಅಂತ ಮಾತಾಡ್ತೀವಲ್ಲ. ಆ ಮನುಷ್ಯ ಜೀವನ ಪ್ರಾರಂಭಿಸಿದ ನಿಜವಾಗಿ ಹೇಳ್ಬೇಕು ಅಂದ್ರೆ 51 ವಯಸ್ಸಿನಿಂದ 95 ವಯಸ್ಸಿನವರೆಗೆ ಅವ್ರು ಬದುಕಿದ್ರು. 1350 ಸಾಮಾಜಿಕ ಇನ್ಸ್ಟಿಟ್ಯೂಷನ್ಗಳನ್ನ ಕಟ್ಟಿದ್ರು ಅವರು. 15 ದಿನಕ್ಕೆ ಒಮ್ಮೆ 66 ದೇಶ.
ನ್ಯೂಯಾರ್ಕ್ ನ ರೇಡಿಯೋ ಸಿಟಿ ಮ್ಯೂಸಿಕಲ್ ಹಾಲ್ ಅಂತ ಇದೆ, RCMH ಅಂತ ಕರಿತೀವಿ. ಅಲ್ಲಿ ಹೇಗಿರುತ್ತೆ ಅಂದ್ರೆ ಮಾಸ್ಟರ್ ಆಫ್ ಸೆರೆಮನಿ ಅನ್ನೋದು ಕೂಡ ಪ್ರೀ ಡಿಸೈಡ್ ಆಗಿರುತ್ತೆ, ರೆಕಾರ್ಡೆಡ್. ಅದು 3 ಗಂಟೆ ಸೆಷನ್ಸ್ ಅಂದ್ರೆ 3 ಗಂಟೆನೆ. 3 ಗಂಟೆ ಆದ್ಮೇಲೆ 1 ಸೆಕೆಂಡ್ ಕೂಡ ವೇಟ್ ಮಾಡಲ್ಲ. ಅದು ಅಷ್ಟು ಫೈನ್ ಟ್ಯೂನ್ ಆಗ್ಬೇಕು ಅಂತ RCMH ಅಲ್ಲಿ ಈ ವ್ಯಕ್ತಿಗೆ ಸುವರ್ಣದಿಂದ ಬಂಗಾರದಿಂದ ತುಲಾಭಾರ ಮಾಡ್ತಾರೆ. ಆ ತುಲಾಭಾರ ಮಾಡದೆ ಕೇವಲ ಹೊರಗಡೆ ಹೋಗ್ತಾನೆ. ನಾವ್ ಅನ್ಕೊಂತೀವಿ ನಮ್ಮನೆ, ನಮ್ ಸಂಸಾರ, ನನ್ ಹೆಂಡತಿ, ನನ್ ಮಕ್ಕಳು, ನನ್ ಗಂಡ. ಒಬ್ಬ ಪ್ರೆಸ್ ರಿಪೋರ್ಟರ್ ಕೇಳ್ತಾನೆ, ಸರ್, ಅದ್ಭುತವಾಗಿರ್ತಕ್ಕಂಥ ಪ್ರಪಂಚದ BBC ಇಂದ ಗುರುತಿಸಲ್ಪಟ್ಟ 8ನೇ ಅದ್ಭುತವನ್ನ ನ್ಯೂಯಾರ್ಕ್ ನಲ್ಲಿ ಕಟ್ಟಿದ್ದೀರಿ ನೀವು, ಮತ್ತೆ ಯಾವಾಗ ಬರ್ತೀರಿ ಸರ್ ಭಾರತದಿಂದ ಹೊರಟೋದ್ಮೇಲೆ ಅಂತ ಕೇಳಿದಾಗ ಹೇಳ್ತಾನೆ, ನಾಳೆ ಬರ್ಬೋದು, 1 ವಾರ ಆಗ್ಬೋದು, 1 ವರ್ಷ, ಬರ್ದೇನೆ ಇರ್ಬೋದು. ಡಿಟ್ಯಾಚ್ಮೆಂಟ್ ಇದ್ದ ಲೆವೆಲ್ ಆಫ್ ಡಿಟ್ಯಾಚ್ಮೆಂಟ್ ಅಂತ. ಅಷ್ಟು ಮುಗಿಸಿ ಹೊರಗಡೆ ಹೋಗ್ಬೇಕಾಯ್ತು ಅಂತ ಹೇಳಿದ್ರೆ ಕೇವಲ ವಿಶ್ರಾಂತಿಗಾಗಿ ತಮ್ಮ ಕೋಣೆಗೆ ಹೊರಟಾಗ ಅಲ್ಲಿ ಮತ್ತೊಬ್ಬ ಪ್ರಶ್ನವ್ರು ಬಂದು ಅವರನ್ನು 20 ನಿಮಿಷಗಳ ಕಾಲ ವಾಚಾಮ ಗೋಚರವಾಗಿ ಬೈತಾನೆ. ಏನ್ ನೀನು ಪ್ರಮುಖ ಮಹಾರಾಜ್, ಎಂತೆಂತ ಅದ್ಭುತ ಪ್ರತಿಭೆಗಳನ್ನ ನೀನು ಸನ್ಯಾಸಿಗಳಾಗಿ ಮಾಡ್ತಿದ್ಯಾ? ನಿನ್ನ ಈ ಹುಚ್ಚು ಪ್ರಜ್ಞೆಯಿಂದ ಎಂತೆಂತ ಡಾಕ್ಟರ್ಸ್ಗಳು IIT ಫೆಲೋಸ್ ಅಲ್ಲಿ ನಿನ್ನ ಫಾಲೋ ಆಗಿ ಸನ್ಯಾಸನ ಸ್ವೀಕರಿಸ್ತಿದ್ದಾರೆ. ಪ್ರಪಂಚಕ್ಕೆ ಎಷ್ಟು ಅನ್ಯಾಯ ಆಗುತ್ತೆ ಗೊತ್ತಾ ಅಂತ ಕೇಳಿದಾಗ ಆ ವ್ಯಕ್ತಿ ಮೌನವಾಗಿರ್ತಾನೆ. ಕೇವಲ ಅರ್ಧ ಗಂಟೆ ಹಿಂದೆ RCMH ಮೆಯೋ ಹಾಲ್ ನಲ್ಲಿ ಸುವರ್ಣ ತುಲಾಭಾರ ಮಾಡಿಸಿಕೊಂಡು ಪ್ರಪಂಚದಂತ ಹೊಗಳಿಸಿಕೊಂಡ BBCಯಲ್ಲಿ ರಿಪೋರ್ಟ್ ಆದ ವ್ಯಕ್ತಿ ಕೇವಲ ಅರ್ಧ ಗಂಟೆಗಳಲ್ಲಿ ಮತ್ತೊಬ್ಬ ಗೊತ್ತಿರದ ಅಪರಿಚಿತ ವ್ಯಕ್ತಿಯಿಂದ 20 ನಿಮಿಷಗಳ ಕಾಲ ಬಯಸ್ಕೊಂಡ್ರು ಕೂಡ ಏನು ಮಾತನಾಡದೆ ಕೊನೆಗೆ ಶಿಷ್ಯರನ್ನು ಕರೆದು ಅವ್ರಿಗೆ ಊಟ ಹಾಕಿ ಕಳಿಸ್ತು ಅಂತ ಹೇಳ್ತಾನಂದ್ರೆ, ಅವ್ರಿಗೆ ಊಟ ಮಾಡಿಸಿ ಕಳಿಸ್ತು ಅಂತ ಹೇಳ್ತಾನೆ ಅಂತ ಹೇಳಿದ್ರೆ, ಹೌ ಯು ಅಂಡರ್ಸ್ಟ್ಯಾಂಡ್ ದ ಲೆವೆಲ್ ಆಫ್ ಡಿಟ್ಯಾಚ್ಮೆಂಟ್ ಆಗಿದ್ರೆ. ದ ಪವರ್ ಆಫ್ ಆಸ್ಟಿರಿಟಿ ಅನ್ನೋದದು. ಯಾವಾಗ ಜೀವನದಲ್ಲಿ ಅಟ್ಯಾಚ್ಮೆಂಟ್ ಇದೆ, ಹೊರಗಡೆ ಹೋಗ್ತಾ ಡಿಟ್ಯಾಚ್ಮೆಂಟ್ ಆಗ್ತೀವಿ. ವಾಟ್ ಇಸ್ ಡಿಟ್ಯಾಚ್ಮೆಂಟ್ ರೀ? ನಾವು ಮಧ್ಯಮ ಜೀವನದಲ್ಲಿ ಬದುಕೋರ್ರಿ, ನಾವು ಸಂಸಾರಿಗಳು, ಸನ್ಯಾಸಿಗಳಂತೆ ನಾವು ಒಂದ್ಸಾರಿ ಹೀಗೆ ಹೊತ್ತು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಜೀವನ ಮಧ್ಯಮ ಮಾರ್ಗದಲ್ಲಿ ನಿರ್ವಾಣ ಸ್ಥಿತಿ ಅನ್ನೋದು. ನಿರ್ವಾಣ ಅಂದ್ರೆ ಏನು? ಖಾಲಿ ಆಗ್ಬೋದು ಅಂತ, ಏನು ಇಲ್ಲದೆ ಇರೋ ಸ್ಥಿತಿನ ನಿರ್ವಾಣ ಸ್ಥಿತಿ ಅಂತ ಕರೆದಿತ್ತು. ಖಾಲಿತನ, ಏನು ಇಲ್ಲದೆ ಇರತಕ್ಕಂತ ಸ್ಥಿತಿ ಅದು. ಆ ಬದುಕಿನಲ್ಲಿ ಸಂಸಾರದಲ್ಲಿ ನಿರ್ವಾಣ ಹೊಂದೋದು ಹೇಗೆ ಅಂತ ಹೇಳಿದ್ರೆ, ಸಂಸಾರದೊಳಗಿದ್ದು ಅಂಟಿಕೊಂಡದಂತಿರುವ ಭಾವದಲ್ಲಿ ಬದುಕೋದಿದೆಯೇ. ಸದಾ ಮಣ್ಣಲ್ಲಿದ್ದು ಕೂಡ ಒಂದು ತೊಟ್ಟು ಮಣ್ಣನ್ನು ಅಂಟಿಸಿಕೊಳ್ಳದೆ ಬದುಕೋರಿದೆ ಎರೆಹುಳು ಜೀವನ ಇದೆ. ಯಾವಾಗ ಆ ಡಿಟ್ಯಾಚ್ಮೆಂಟ್ ಬಂದು ನಿಂತ್ಕೋತೀವಿ ಆಗ ಬದುಕು ಸುಂದರ. We should be learned to what you call as difference the quality of life and quantity of life. ಕ್ವಾಂಟಿಟಿ ಆಫ್ ಲೈಫ್ ಅಂದ್ರೆ ಏನು ಅಂತ ಹೇಳಿದ್ರೆ, ನಂಗೆ ಬೇಕು ಅನ್ನೋ ಭಾವ, ಬೇಕು ನಂಗೆ ಬೇಕು ಅನ್ನೋ ಗೇನಿಂಗ್ ಅಂಡ್ ವಾಂಟಿಂಗ್ ಇದೆಯಲ್ಲ, ಅದು ಕ್ವಾಂಟಿಟಿ. ಗಿವಿಂಗ್ ಇದೆಯಲ್ಲ, ಅದು ಕ್ವಾಂಟಿಟಿ. ಯಾವಾಗ ಕ್ವಾಲಿಟಿ ಆಫ್ ಲೈಫ್ಗೆ ನಾವು ಬದುಕನ್ನು ಅಂಟಿಸ್ಕೊಳ್ತೀವೋ, ಒಂದು ಅದ್ಭುತವಾಗಿರ್ತಕ್ಕಂಥ ಜೀವನದ ಸತ್ಯವನ್ನ ಬ್ರಾನಿ ಬೇರ್ ಅನ್ನೋ ಮಹಿಳೆ ತನ್ನ ಪುಸ್ತಕ 5 Regrets of Dying ಅನ್ನೋದ್ರಲ್ಲಿ ಬರೀತಾಳೆ. ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ಈಕೆ ಹೆಡ್ ನರ್ಸ್ ಆಗಿರ್ತಾಳೆ. ಹೆಡ್ ನರ್ಸ್ ಆಗಿ ಆಕೆ ICUದಲ್ಲಿರೋ ಪೇಷಂಟ್ ಗಳನ್ನ ಗಮನಿಸ್ತಿರ್ತಾಳೆ. ICUದಲ್ಲಿರೋ ಪೇಷಂಟ್ ಒಬ್ಬ ಸಾಮಾನ್ಯ ಕಮ್ಮಾರನಿಂದ ಹಿಡಿದು ಮಿಲಿಯನಿಯರ್ ವರೆಗೂ ICUದಲ್ಲಿ ಸಾವಿನ ಕೊನೆ ಕ್ಷಣಗಳಲ್ಲಿ ಅವ್ರ ಆಸ್ಪತ್ರೆಗಳು ಎತ್ಕೊಂಡಾಗ ಹೇಳ್ತಾಳೆ, 5 ರಿಗ್ರೆಟ್ಸ್ ಗಳನ್ನ ಹೇಳಿ, ನಾನು ಇದನ್ನ ಮಾಡ್ಬೇಕಿತ್ತು, ಸಾಯೋದ್ರೊಳಗಡೆ ತಪ್ಪು ಮಾಡ್ಬಿಟ್ಟೆ ಅಂತ ಅನ್ಸಿದ್ದು 5 ಭಾವಗಳಿದ್ರೆ ಹೇಳಿ ಅಂತ ಕೇಳಿದಾಗ 5 ವಿಷಯಗಳನ್ನ ಹೇಳ್ತಾರೆ. ನಾವು ಗಮನಿಸ್ಬೇಕು. ನಾವು ಸಾವಿನ ಬಗ್ಗೆ ಮಾತಾಡ್ಕೊಡ್ದು ರೀ, ಬದುಕಿನ ಬಗ್ಗೆ ಮಾತಾಡ್ಬೇಕು. ಬದುಕು ಅಂತ ಹೇಳಿದ್ರೆ ಸಾವಿನ ಹತ್ರ ಹೋಗುತ್ತಲ್ಲ, ಜೀವಂತಿಕೆಗೆ ಹೊರಡು.
ಸದಾ ಪ್ರಜ್ಞಾಪೂರ್ವಕವಾಗಿ ಬದುಕು ನಮ್ಮ ಒಂದು ಅಂದ್ಕೊಳ್ತಾರಂತೆ, ಹೇಳ್ತಾರಂತೆ, ವೈ ಐ ಡಿಡ್ ಸೋ ಮಚ್ ಆಫ್ ವರ್ಕ್ ಇನ್ ಮೈ ಲೈಫ್. ನಾನು ಯಾಕೆ ಇಷ್ಟೊಂದು ಕೆಲಸ ಮಾಡ್ದೆ, ಯಾಕೆ ಇಷ್ಟೊಂದು ಶೇಖರಣೆ ಮಾಡಿದ ಸಂಪತ್ತನ್ನ, ಯಾಕೆ ಇಷ್ಟೊಂದು ನನ್ನ ಶ್ರಮವನ್ನು ಹಾಕಿದೆ ಅಂತ ನನಗೆ ಅರ್ಥನೇ ಆಗ್ಲಿಲ್ಲ ಅಂದ್ರಂತೆ. ಎರಡನೇದು, ನನ್ನನ್ನು ಯಾರು ಪ್ರೀತಿಸ್ತಾರೆ, ಕೇರ್ ಮಾಡ್ತಾರೆ, ಅವ್ರ ಜೊತೆ ನಾನು ಸಮಯ ಕಳೀಲಿಲ್ಲ ಅಂತ ಬೇಸರ ಹಾಗೆ ಉಳ್ಕೊಂಡ್ಬಿಟ್ಟಿದೆ ಅಂತ ಹೇಳಿದ್ರಂತೆ. ಮೂರನೇದು, ನಾನು ಬಯಸದಂತೆ ಬದುಕಿಲ್ಲ, ಯಾರೋ 4 ಜನರನ್ನ ಒಪ್ಪಿಸ್ಲಿಕ್ಕೆ ಮೆಚ್ಚಿಸ್ಲಿಕ್ಕೆ ಬದುಕ್ಬಿಟ್ನಲ್ಲ, ಯಾರೋ ಏನ್ ಅನ್ಕೊಂತಾರೆ ಅಂತ ಬದುಕ್ಬಿಟ್ನಲ್ಲ, ಹುಡುಕ್ತಿದ್ದೀನಮ್ಮ 4 ಜನ ನನ್ನ ಜೀವನದಲ್ಲಿ ಕಾಣೆಯಾಗೋಗಿದ್ದಾರೆ, ನನಗಾಗಿ ನನ್ನ ಇಷ್ಟದಂತೆ ಬದುಕಲಿಲ್ಲ ಭಾವದಲ್ಲಿದೆಲ್ಲ, ಆ ರಿಗ್ರೆಟ್ ನನಗಿದೆ. ಇನ್ 4ನೇದು, ನಾನು ನನ್ನ ಜನರಿಗೆ ನನ್ನ ಭಾವನೆಗಳನ್ನ ಯಾಕೆ ಹೇಳ್ಕೊಳ್ಳಿಲ್ಲ, ಬಿಚ್ಚಿಟ್ಟದ್ದಕ್ಕಿಂತ ಬಚ್ಚಿಟ್ಟದ್ದೇ ಹೆಚ್ಚು ಜೀವನದಲ್ಲಿ, ಆ ನರಳಾಟದಲ್ಲಿ ಬದುಕನ್ನ ಮಾಡ್ಬಿಟ್ನಲ್ಲ ಅನ್ನೋ ರಿಗ್ರೆಟ್. ಯಾಕೆ ನಾನು ಕೆಲಸಕ್ಕೆ ಬಾರದ ಚಿಂತನೆಗಳಲ್ಲಿ ಜೀವನ ಸಾಗಿಸ್ತೆ, ನಾನು ಯಾಕೆ ಇನ್ನೊಬ್ಬರನ್ನ ಜೀವನದಲ್ಲಿ ದೂಷಿಸ್ತಾ ಬಂದೆ, ಕಮೆಂಟ್ಸ್ ಮಾಡ್ತಾ ಬಂದೆ, ಜಡ್ಜ್ಮೆಂಟ್ ಮಾಡ್ತಾ ಬಂದೆ, ಇನ್ನೊಬ್ಬರ ಜೀವನದಲ್ಲಿ ಇಂಟರ್ಫಿಯರ್ ಆಗ್ತಾ ಬಂದೆ. ಈ 5 ಪಾಯಿಂಟ್ಗಳು ನನಗೆ ರಿಗ್ರೆಷನ್ ಸೃಷ್ಟಿ ಮಾಡಿವೆ. ದೇವರು ರೆಡಿ ಆಗಿರ್ತಾನಂತೆ ನಿಮ್ಮನ್ನ ಕಳಿಸಿ, ಅದ್ಭುತವಾದ ಫೋಟೋ ಗ್ಯಾಲರಿ ಮಾಡಬೇಕು ಅಂತ ಕ್ಯಾಮ್ರಾ ಇಟ್ಕೊಂಡು ಸಿದ್ಧವಾಗಿದ್ದಾನೆ. ನಿಮ್ಮ ಜೀವನದ ಸುಂದರ ಕ್ಷಣಗಳನ್ನ ಈ ಭೂಮಿ ಮೇಲೆ ಬಂದು ಹೋಗೋವರೆಗೂ ಕ್ಲಿಕ್ಕಿಸ್ಬೇಕು ಅಂತ ಎಷ್ಟು ಸುಂದರವಾದ ಫೋಟೋಗಳನ್ನ ಕ್ಲಿಕ್ಕಿಸ್ಲಿಕ್ಕೆ ದೇವರಿಗೆ ಅವಕಾಶ ಕೊಟ್ಟಿವಿ ಅನ್ನೋದ್ರ ಮೇಲೆ ನಮ್ಮ ಜೀವನದ ಸೌಂದರ್ಯ ಅಡಗಿದೆ ಅಂತ ಹೇಳ್ತಾ ನನ್ನ ಮಾತಿಗೆ ವಿದಾಯ ಹೇಳ್ತೇನೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾದ ವಿಷಯಗಳು ಸರ್, ಖಂಡಿತ. ಸೊ ಈ ವಿಷಯನೇ ತುಂಬಾ ಅದ್ಭುತ. ತಕ್ಕಂಗೆ ಎಷ್ಟೋ ವಿಷಯಗಳು ಹೇಳಿದ್ರಿ ಸರ್. ಸೊ ಮತ್ತೆ ಮತ್ತೆ ನಮ್ಮ ಪ್ರಜ್ಞೆಯನ್ನ ಹೆಚ್ಚು ಮಾಡ್ಕೋಬೇಕು ಮಾಸ್ಟರ್ಸ್, ಅದೇ ಒಂದು ಈ ಸತ್ಸಂಗದ ಉದ್ದೇಶ. ನಾವು ಧ್ಯಾನ ಮತ್ತು ಸತ್ಸಂಗದಲ್ಲಿ ಹಾಕಿದೀವಿ ಅಂದ್ರೆ ಈ ಒಂದು ಪ್ರಜ್ಞೆಯನ್ನ ಹೆಚ್ಚು ಮಾಡ್ಕೊಳಕ್ಕೋಸ್ಕರ. ಅದಕ್ಕೆ ಇವತ್ತು ಕೊಟ್ರೆ ಸರ್ ಅದ್ಭುತವಾಗಿ ನಮಗೆ ಆ ಪ್ರಜ್ಞೆಯನ್ನು ಇನ್ನೂ ಹೆಚ್ಚು ಮಾಡಿದ್ರು. ಒನ್ಸ್ ಅಗೇನ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಮೈಸೂರು PSMಗೆ ಧನ್ಯವಾದಗಳು ಮಾಸ್ಟರ್ಸ್. ಥ್ಯಾಂಕ್ ಯು ಸರ್. ಸೊ ಮಾಸ್ಟರ್ಸ್, ಯಾರಾದ್ರೂ ನಿಮ್ಮ ಅನಿಸಿಕೆ ಹಂಚ್ಕೊಳ್ಳೋದು ಅಥವಾ ಪ್ರಶ್ನೆ ಇದ್ರು ಕೇಳ್ಬೋದು. ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಮಾತಾಡಿ ಮಾಸ್ಟರ್ಸ್, ಅನ್ಮ್ಯೂಟ್ ಮಾಡ್ಕೋಬಹುದು. ನಮಸ್ತೆ ಸರ್. ಎಸ್ ಸರ್. ಎಲ್ರಿಗೂ ಬೆಳಗಿನ ಶುಭೋದಯಗಳು ಸರ್. ಎಸ್ ಸರ್. ತುಂಬಾ ತುಂಬಾ ಸತ್ಸಂಗ ತುಂಬಾ ಅದ್ಭುತವಾಗಿ ಕೊಟ್ರೆ ಸರ್. ತುಂಬಾ ಚೆನ್ನಾಗಿತ್ತು ಸರ್. ಜೀವನದ ಜೀವಂತಿಕೆ ಎಲ್ಲಿರುತ್ತೆ ಅನ್ನೋದನ್ನ ಒಂದು ಸತ್ಯತೆಯನ್ನ ಒಂದು ದರ್ಶನ ಮಾಡಿಸಿದೆ ಸರ್. ಖಂಡಿತ ಸರ್. ಬಹಳ ಸಮಯ ಹೋಗಿದ್ದೆ ಗೊತ್ತಾಗ್ಲಿಲ್ಲ ಸರ್. ನೀವು ಮತ್ತೆ 10 ನಿಮಿಷ ಕಂಟಿನ್ಯೂ ಮಾಡಿ ಅಂದಾಗ ಮತ್ತೆ ಇನ್ನೊಂದು ಅದ್ಭುತವಾದ ವಿಷಯಗಳು ಬಂತು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಮಾತಾಡಿ. ನಮಸ್ತೆ ಸರ್. ಎಸ್ ನಮಸ್ತೆ ಮೇಡಮ್, ನಮಸ್ತೆ, ಮಾತಾಡಿ. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಸರ್. ಈ ಒಂದು ಸಾವಿನ ಬಗ್ಗೆ ಹೆಂಗ್ ಮೂಡ್ ಬರ್ತಾ ಇದೆ ಅಂತಂದ್ರ ನಮ್ಗ ಅರ್ಥಪೂರ್ಣವಾಗಿ ನಮ್ಮಲ್ಲಿರುವಂತ ಸಿಚುವೇಶನ್ಗಳೇ ಬರ್ತಾ ಇದ್ರಿ ಸರ್. ಇವಾಗ ಕೊನೆಯದಾಗ ತಿಳಿಸ್ಕೊಟ್ರಿ. 5ನೇದ್ ಬಿಟ್ಟು ಇನ್ 4 ಎಲ್ಲ ನಂದೇ ಆಗಿತ್ತು ಸರ್. ಅದು ನೋವಲ್ಲಿ ಇದ್ದಾಗ್ಲೇ ನೀವು ಇದನ್ನ ತಿಳಿಸಿದ್ದೀರಾ. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಸರ್. ಎಷ್ಟೊಂದು ಮಾಹಿತಿಗಳನ್ನ ನಾವು ಕಲೆಕ್ಟ್ ಮಾಡ್ತಾ ಇದೀವಿ ಒಂದು PSSM ಮೂವ್ಮೆಂಟ್ ಅಲ್ಲಿ ಅಂದ್ರೆ ಅಷ್ಟು ಅರ್ಥಪೂರ್ಣವಾಗಿ ನಮ್ ಜೀವನದಲ್ಲಿ ನಡೆಯಂತದೇ ಇವೆಲ್ಲ ಸರ್. ಖಂಡಿತ ಸರ್. ಸಾವು ಅಂತನ್ನೋದು ಭಾರಿ ಒಂದು ಅದ್ಭುತವಾದ ವಿಷಯಗಳನ್ನ ನೀವು ನಮ್ಗೆ ನೀಡ್ತಾ ಇದ್ದೀರಾ ಸರ್. ತಿಳ್ಕೊಬೇಕು ಸರ್.
ಪ್ರತಿಯೊಬ್ರುನು ಈ ಒಂದು ಮಾಹಿತಿಗಳನ್ನ, ಈ ಒಂದು ಟಾಪಿಕ್ ಗಳನ್ನ ಕಲೆಕ್ಟ್ ಮಾಡ್ತಾ ತಿಳಿತಾ ಬಂದಾಗ ನಮ್ಗೆ ಸಾವಿನ ಭಯನೇ ಇರಲ್ಲ ಸರ್. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಸರ್. ತಿಳ್ಕೊಬೇಕಾದ್ದು ಒಂದು ಟೈಮ್ ನ ಕುತ್ಕೊಂಡೆ ನಾನು. ಇನ್ನು ಏನ್ ಬರುತ್ತೆ ಸರ್ ಹೇಳ್ದಂಗೆನೆ ಇನ್ನು 10 ನಿಮಿಷ ಟೈಮ್ ಕೊಟ್ರು ಇನ್ನೂ ಒಂದು ಅದ್ಭುತವಾದ ವಿಷಯಗಳು ಬರ್ತವೆ ಅಂದ್ರೆ ಅದ್ ಕೊನೆಗೆ ನಂದೇ ಆಗಿತ್ತು ಸರ್ ಅದು. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಚೆನ್ನಾಗಿ ಮೇಡಮ್. ತಿಳಿಸ್ Thank you. Thank you, madam. Thank you so much. ಓಕೆ, ಸರ್ ನಮ್ಮದು ಧ್ಯಾನ ದಸರಾ ಇದೆ ಅಕ್ಟೋಬರ್ 4, 5, 6. ಸೊ ದಯವಿಟ್ಟು ಬರಬೇಕು ತಾವು ಖಂಡಿತ ಸರ್. ಸರ್. 4 ಗಂಟೆಗಳ ಕಾಲ ಲೈವ್ ಮ್ಯೂಸಿಕ್ ಮೆಡಿಟೇಷನ್ ಇರುತ್ತೆ. ಮಾರ್ನಿಂಗ್ 3 ಅವರ್ಸ್ ಮೆಡಿಟೇಷನ್ ಮತ್ತೆ ಈವ್ನಿಂಗ್ 1 ಅವರ್ ಮೆಡಿಟೇಷನ್, ಸತ್ಸಂಗ, ಸುಮಾರು ವಿಷಯಗಳು. ಒಂದು ಅದ್ಭುತವಾದ ಎನರ್ಜಿ ಟೈಮಲ್ಲಿ ಈ ಒಂದು ಧ್ಯಾನ ದಸರಾ ಮಾಡೋದು ಪತ್ರಿಜಿಯವ್ರು ನಮಗೆ ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ಪುಣ್ಯ. ಸೊ ತಾವೆಲ್ಲ ದಯವಿಟ್ಟು ಬರ್ಬೇಕು ಸರ್. ಹಾಗೆ ಎಲ್ರಿಗೂ ಹೇಳಿ ಸರ್, ನಿಮ್ಮ ಫ್ರೆಂಡ್ಸಿಗೆ, ಫ್ಯಾಮಿಲಿಗೆ. ಎಸ್ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. Thank you so much. ಸೊ ಮಾಸ್ಟರ್ಸ್ ಇನ್ಯಾರಾದ್ರೂ ಮಾತಾಡ್ತೀರಾ? ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೋದು.